ಶಾಸಕರ ಮತ್ತು ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಒಟ್ಟುಗೂಡಿಸಿ 1.50 ಕೋಟಿ ವೆಚ್ಚದಲ್ಲಿ ಮಾದರಿ ಶಾಲಾ ಕಟ್ಟಡಕ್ಕೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು. ಈ ಕಂಪ್ಯೂಟರ್ ಯುಗದಲ್ಲಿ ಶಿಕ್ಷಣ ಬಹಳ ಮುಖ್ಯ. ಮಕ್ಕಳು ಶಿಕ್ಷಣ ಕಲಿತು ವಿದ್ಯಾವಂತರಾಗಿ ತಂದೆ ತಾಯಿಗಳಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್ ರವರು ಸಲಹೆ ನೀಡಿದರು. ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲಾ ಆವರಣದಲ್ಲಿ ಸೋಮವಾರ ಜಿಲ್ಲಾಡಳಿತ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಸಂಸದರ, ಸ್ಥಳೀಯರ, ಶಾಸಕರ, ವಿಧಾನ ಪರಿಷತ್ ಸದಸ್ಯರ ಅನುದಾನದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲಾ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ನೆರವೇರಿಸಿ ಅವರು ಮಾತನಾಡಿದರು. ಶಿಕ್ಷಣ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಹಿಂದುಳಿದ ಗಡಿಭಾಗದ ಶಾಲೆಗಳ ಆಧುನೀಕರಣಕ್ಕಾಗಿ ವಿಧಾನ ಪರಿಷತ್ ಸದಸ್ಯರ ಅನುದಾನವನ್ನು ಒಟ್ಟುಗೂಡಿಸಿ 1.50 ಕೋಟಿ ವೆಚ್ಚದಲ್ಲಿ ಮಾದರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದೇವೆ. ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹಕಾರ ಇದ್ದರೆ ಎಲ್ಲವನ್ನು ಯಶಸ್ವಿಯಾಗಿಸಬಹುದು ಎನ್ನುವುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಎಂದರು. ಕೂಡ ತೆಗೆದು ಹಿಂದೆ ಏನು ಶಾಲೆ ಇದೆ ಹೊಸದು ಅದನ್ನ ಮಾತ್ರ ರಿಟೈನ್ ಮಾಡಿ ಇನ್ನುಳಿದಂತೆ ಎಲ್ಲ ಬಿಲ್ಡಿಂಗ್ಗಳನ್ನು ನಾವು ತೆಗೆದು ಸಂಪೂರ್ಣವಾಗಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಹೊಸ ಮೈದಾನವನ್ನು ನಿರ್ಮಾಣ ಮಾಡುವಂಥದಕ್ಕೆ ಈಗಾಗಲೇ ನಕ್ಷೆ ರೆಡಿಯಾಗಿದೆ. ತಕ್ಷಣದಲ್ಲೇ ಈ ಕೆಲಸವನ್ನು ಕೂಡ ನಾವು ಇನ್ನೊಂದು 15-20 ದಿವಸದಲ್ಲಿ ನಾವು ಫಿಸಿಕಲ್ ಕೆಲಸವನ್ನು, ಸಿವಿಲ್ ಕೆಲಸವನ್ನು, ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದು ಮಾಡ್ತೇವೆ. ಈಗಾಗಲೇ ನಮ್ಮ ಅನುದಾನ ನಂದಂತೂ ಈಗಾಗಲೇ ಬಂದಿದೆ, ರವಿಕುಮಾರ್ ಅವ್ರಿಗೆ ಬಂದಿದೆ, ಕೇಶವ ಪ್ರಸಾದ್ ಅವ್ರದ್ದು ಕೂಡ ಬಂದಿದೆ. ಇನ್ನು ನಮ್ಮ ಹೇಮಲತಾ ನಾಯ್ಕ ಅವರು ಅವ್ರದ್ದು ಕೂಡ ಅನುದಾನವನ್ನು ಪಡ್ಕೊಂಡು, ಶಾಸಕರ ಅನುದಾನವನ್ನು ಪಡ್ಕೊಂಡು ಇನ್ನು 18 ತಿಂಗಳಲ್ಲಿ ನಾವು ಒಳ್ಳೆಯ ಯೋಜನೆಯನ್ನು ಪೂರ್ಣಗೊಳಿಸುವಂತ ಮಾಡ್ತೀವಿ. ಅದೇ ಶ್ರೀನಿವಾಸ್ ಅವ್ರದ್ದು, ನಮ್ಮ ಇಲ್ಲಿಯ ಶಾಸಕರದು, MP ಅವರು ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, 3 ಜನದ್ದು ಕೂಡ ಇದಕ್ಕೆ ಅನುದಾನ ಬರುವಂಥದ್ದಕ್ಕೆ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ನಾನು ವಿನಂತಿ ಮಾಧ್ಯಮದ ಮೂಲಕ ಮಾಡುವಂಥದ್ದು ಏನು ಅಂತಂದರೆ, ಇದೊಂದು ಒಂದು ರೀತಿ ಹೊಸ ಪ್ರಯೋಗ. ಪಕ್ಷಾತೀತವಾಗಿ ಎಲ್ಲ ಶಾಸಕರು, ಸಂಸದರು ಮತ್ತು ಸ್ಥಳೀಯ ಶಾಸಕರು, ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಗೆದ್ದಿರೋಂಥವ್ರು, ಸ್ಥಳೀಯ ಸಂಸ್ಥೆಯಿಂದ ಗೆದ್ದಿರೋಂಥವ್ರು ಎಲ್ಲರೂ ಕೂಡ ಸೇರಿ ಮಾಡಿ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂಥ ಶಾಲೆಯನ್ನು ನಾವು ಇಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ ಶಿಕ್ಷಣ ಇಲಾಖೆಗೆ, ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಈ ಕ್ಷೇತ್ರದ ಹಿರಿಯ ಶಾಸಕರಾದಂಥ ಗೋಪಾಲ್ ಕೃಷ್ಣ ಸಾಹೇಬರಿಗೆ ಮತ್ತು ನಮ್ಮ DDP ಅವರಿಗೆ, BO ಅವರಿಗೆ ಎಲ್ಲರೂ ಕೂಡ ನಿರಂತರವಾಗಿ ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಮಾದರಿ ಶಾಲಾ ಕಟ್ಟಡದ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ನಾವು ಮಾತುಕತೆ ಮಾಡಿದಂಥ ಪ್ರಯತ್ನವಾಗಿ ಇವತ್ತು ಈ ಒಂದು ಶುಭ ಸೋಮವಾರದಂದು ಭೂಮಿ ಪೂಜೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ನಡೆದಿದೆ. ಇದಕ್ಕೆ ಹಿನ್ನೆಲೆಯನ್ನು ನಾನು ಒಂದು 2 ಮಾತುಗಳಲ್ಲಿ ಹೇಳಬೇಕು ಅಂತಂದ್ರೆ, ನಮ್ಮ ರವಿಕುಮಾರ್ ಅವರು ಅವರ ಸ್ವಂತ ಗ್ರಾಮ ಜಗಳೂರು ಪಕ್ಕದಲ್ಲಿ ಉಚ್ಚಂಗಿಪುರದಲ್ಲಿ ಅವರೇ ಓದಿದಂತಹ ಶಾಲೆಗೆ ಕಾಯಕಲ್ಪವನ್ನು ಕೊಡಬೇಕು ಅಂತ ಹೇಳಿ ಸುಮಾರು 2.5 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಅವರಲ್ಲಿ ಖರ್ಚು ಮಾಡಿ ಒಂದು ಯಾವುದೇ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇದ್ದಂತ ಒಂದು ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿರುವಂತದ್ದು ಉದ್ಘಾಟನೆಗೆ ನಾನು ರವಿಕುಮಾರ್ ಅವರ ಆಹ್ವಾನದ ಮೇಲೆ ಶಿಕ್ಷಣ ಸಚಿವರು, ನಾನು ಮತ್ತು ಇನ್ನೂ ಅನೇಕ ನಮ್ಮ 2-3 ಜನ ಶಾಸಕರು ಹೋಗಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಅದಾದ ನಂತರ ನಮಗೊಂದು ಚಿಂತನೆ ಬಂತು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎಂ ರವಿಕುಮಾರ್ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕೆ ಉನ್ನತೀಕರಣಕ್ಕಾಗಿ ಸರ್ಕಾರಿ ಶಾಲೆಗಳು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿ ಉತ್ತಮ ಶಿಕ್ಷಣ ನೀಡಬೇಕು. ಮಕ್ಕಳು ಸಿಗುವಂತಹ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದರು. ಬಟ್ಟೆ ಎಲ್ಲ ಬೇಜಾರಾಗತ್ತೆ. ಎಷ್ಟು ದಿಮಾಕ್ ಅವನಿಗೆ, ನನ್ನ ಬಟ್ಟೆ ಎಲ್ಲ ಕೊಳೆ ಮಾಡೋಗ್ಬಿಟ್ಟ ಅಂತ ಅವನೇನು ಪ್ರತಿಭಟನೆ ಮಾಡಕ್ ಹೋಗಲ್ಲ, ಪ್ರತಿಭಟನೆ ಮಾಡಕ್ಕೆ ಹೋಗಲ್ಲ. ರಿಸಲ್ಟ್ ನೋಡಕ್ ಹೋಗ್ತಾ ಇದ್ದಾನೆ. ರಿಸಲ್ಟ್ ಬಂದಿದೆ. ಈ ತರ ಕವರ್ ಅಲ್ಲಿ 2 ಕವರ್ ಬಂದಿರುತ್ತೆ. ಒಂದರಲ್ಲಿ ಪಾಸ್ ಆಗಿರೋ ವಿದ್ಯಾರ್ಥಿಗಳ ರಿಸಲ್ಟ್ ಇದೆ, ಇನ್ನೊಂದರಲ್ಲಿ ಫೇಲ್ ಆಗಿರೋದು ಇರುತ್ತೆ. ಆಮೇಲೆ ಇನ್ನೊಂದರಲ್ಲಿ ಫಸ್ಟ್ ಕ್ಲಾಸ್ ರ್ಯಾಂಕ್ ಬಂದಿರೋರ್ಗೆಲ್ಲ ಇದೆ. ಪಾಪ
ಅಂತೇಳಿ ಒಂದೇ ಕವರ್ ಕಳಿಸ್ತಾರೆ ಅಂತ ಮೇಷ್ಟ್ರು ಏನ್ ಮಾಡ್ತಾರೆ, ಒಂದು ಕವರು ಕೆಳಗಡೆ ಬಿದ್ದ್ಬಿಡುತ್ತೆ, ಮೇಷ್ಟ್ರು ನೋಡಿರಲ್ಲ ಅದನ್ನ. ಆ ಕವರ್ ಓಪನ್ ಮಾಡ್ತಾರೆ, ಸದ್ಯ ವಿಶ್ವೇಶ್ವರಯ್ಯ ಹೆಸರಿರಲ್ಲ, ನೋಟಿಸ್ ಬೋರ್ಡ್ಗೆ ಹಾಕ್ತಾರೆ, ಮತ್ತೆ ಅಡಕ್ ಶುರು ಮಾಡ್ತಾರೆ. ನನ್ ರಿಸಲ್ಟ್ ಬಂದಿಲ್ಲ, ನನ್ ಫೀಸ್ ಲೇಟ್ ಆಗಿ ಕಟ್ಟಿದೆ ಅಂತ ನಂದು ರಿಸಲ್ಟಿಂಗ್ ಆಗಿರ್ಬೋದಾ? ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರ ತುಂಬಾ ಬದಲಾವಣೆಯಾಗಿದೆ. ಸರ್ಕಾರಗಳು ಶಿಕ್ಷಣಕ್ಕೆ ಆದ್ಯತೆ ನೀಡಿವೆ. ಶಿಕ್ಷಣ ನಿರ್ಲಕ್ಷ್ಯ ಮಾಡದೆ ಮೊಬೈಲ್ ಅನ್ನು ಬಿಟ್ಟು ಪುಸ್ತಕವನ್ನು ಅಪ್ಪಿಕೊಳ್ಳಬೇಕು. ನಾವು ಓದಬೇಕಾದ ಸಮಯದಲ್ಲಿ ಹೆಚ್ಚಿನ ಸೌಲಭ್ಯ ಇರಲಿಲ್ಲ. ಈಗಿನ ಮಕ್ಕಳಿಗೆ ಸರ್ಕಾರಗಳು ಬೇಕಾದಷ್ಟು ಸೌಲಭ್ಯಗಳನ್ನು ನೀಡುತ್ತಿವೆ. ಇದರ ಉಪಯೋಗ ಪಡೆದುಕೊಂಡು ಉತ್ತಮ ಶಿಕ್ಷಣ ಪಡೆದುಕೊಂಡು ತಂದೆ ತಾಯಿಗಳಿಗೆ ಹೆಸರನ್ನು ತಂದುಕೊಡಬೇಕು ಎಂದರು. ಕೇವಲ 2 ವರ್ಷದ ಒಳಗಾಗಿ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದೇವೆ ಎಂದು ತಿಳಿಸಿದರು. ಒಂದು ವೇಳೆ ಈ ಅನುದಾನ ಕಡಿಮೆಯಾದಲ್ಲಿ ಮತ್ತೆ ಎಲ್ಲರೂ ಒಂದಾಗಿ ಕ್ರೋಢೀಕರಿಸಿ ಹಣವನ್ನು ನೀಡಲಾಗುವುದು ಎಂದರು. ನನಗೂ ಸಹ ನಮ್ಮ ಶಾಸಕರು ಫೋನ್ ಮಾಡಿದ್ರು, ಶ್ರೀನಿವಾಸ್ ಈಗ ಪ್ರೋಗ್ರಾಮ್ చేస్తున్నారు, నేను చేస్తానಪ್ಪ, నువ్వేం ఖర్చు చేస్తావు. ಅದಕ್ಕೆ ನಾನು ಹೇಳಿದೆ, సార్ మీరు ఏం చెప్తారో మేము చేస్తాం రండి సార్. అందరూ 20 లక్షలు వేస్తున్నారప్ప, నేను 20 లక్షలు వేస్తాను, నువ్వు 20 లక్షలు ఇవ్వాలి. ಯಾಕಂದ್ರೆ ತೆಲುಗಲ್ಲಿ ಮಾತಾಡಿದ್ರೆ ಎಲ್ರಿಗೂ ಮುಖ ಅರಳುತ್ತೆ ಅಲ್ವಾ, ಅದಕ್ಕೋಸ್ಕರವಾಗಿ ತೆಲುಗಲ್ಲಿ ಆಯೇ ಸರ್ చేస్తాం. ಯಾಕಂದ್ರೆ ಒಂದು ಒಳ್ಳೆ ಕಾರ್ಯ. ನಾವು ಕನ್ನಡ ಶಾಲೆಯಲ್ಲಿ ಓದುವಾಗ ನಮ್ಗಿಂದ ಇರುವಂತ ಒಂದು ಸವಲತ್ತು ಸೌಕರ್ಯ ಈಗಿನ ಮಕ್ಕಳಿಗೂ ನಾವು ಕೊಟ್ಟಿಲ್ಲ ಅಂದ್ರೆ, ನಾವು ಕನ್ನಡ ಶಾಲೆಯಲ್ಲಿ ಓದಿ ಸಹ ಖಂಡಿತ ಅದನ್ನ ನಮ್ಮ ಅನುಭವವನ್ನು, ನಮಗಾದಂತ ಓದುವಂತ ಸಂದರ್ಭದ ಅನುಭವವನ್ನ ಈಗಿನ ಪೀಳಿಗೆಗೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡ್ರೆ ಖಂಡಿತ ಯಾರೇ ಆಗಲಿ ನಮ್ಮ ರವಿಕುಮಾರ್ ಅವರು ಸಹ ಅವರ ಹುಟ್ಟೂರಿಗೆ ಮೊದಲು ಆದ್ಯತೆ ಕೊಟ್ಟು ಒಳ್ಳೆಯ ಒಂದು ಅದ್ಭುತವಾದ ಶಾಲೆಯನ್ನು ಮಾಡಿಕೊಟ್ಟಿದ್ದಾರೆ. ಅವತ್ತು ನಾನು ಇರ್ಲಿಲ್ಲ, ಯಾಕಂದ್ರೆ ನಾನು ಹೋಗ್ಬೇಕಾಗಿತ್ತು, ನಾನು ಇರ್ಲಿಲ್ಲ ಅವತ್ತು. ಹಾಗಾಗಿ ಅದೇ ನಿಟ್ಟಿನಲ್ಲಿ ಇಲ್ಲೂ ಸಹ 2ನೇ ಪ್ರಾಜೆಕ್ಟ್ ಆಗಿ ಇವತ್ತೇನು ಎಲ್ಲ ಸೇರ್ಕೊಂಡು ಹೇಮಲತಾ ನಾಯ್ಕ ಅವರು ಬಂದಿಲ್ಲ, ಅವರು ಸಹ ಖಂಡಿತ ಶಿಕ್ಷಣದ ಬಗ್ಗೆ ಸಾಕಷ್ಟು ಕಾಳಜಿ ಇರುವಂತ. ಹಾಗಾಗಿ ಎಲ್ಲ ಕೂಡಿ ಇವತ್ತೇನು ಈ ಭಾಗದಲ್ಲಿ ನೀವು ಬಂದ್ರೆ ನಾನು ಕನ್ನಡ ಶಾಲೆಯಲ್ಲಿ ಹೋದಾಗ. ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೇಶವ್ ಪ್ರಸಾದ್, ರಾಜ್ಯ ದ್ರಾಕ್ಷಾರಸ ಮಂಡಳ ಅಧ್ಯಕ್ಷರಾದ ಡಾಕ್ಟರ್ ಬಿ ಯೋಗೇಶ್ ಬಾಬು, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲೀಲಾವತಿ ಸಿದ್ದಣ್ಣ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ನಿರ್ಮಲಾ ದೇವಿ, ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಸದಸ್ಯರಾದ ಭಾಗ್ಯಮ್ಮ, ಶುಭಾ ಪೃಥ್ವಿರಾಜ್, ರೂಪಾ ವಿನಯ್ ಕುಮಾರ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ, ಮಲ್ಲೇಶಿ, ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಪಿಎಂ ಮಂಜುನಾಥ್, ಇ ರಾಮರೆಡ್ಡಿ, ಕಿರಣ್ ಗಾಯಕ್ವಾಡ್, ಲಕ್ಷ್ಮಣ್, ಮಂಜಣ್ಣ, ಪ್ರಭು, ಸಿದ್ಧಾರ್ಥ್, ನಾಗರಾಜ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.